ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋದಾದರೆ ನಾನು ಶಿಲ್ಪ ಅಂತ ಹೇಳಿಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಂದು ಇನ್ಫಾರ್ಮೇಷ್ನಲ್ ವಿಡಿಯೋ ಆಗಿರುತ್ತೆ. ಯೂಶ್ವಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಇಳಿದ ಮೇಲೆ ಎಲ್ಲಿ ಹೋಗಬೇಕಪ್ಪ ಅಂತ ಹೇಳಿಬಿಟ್ಟು. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ರೈಟ್ ಫ್ರಮ್ ನೀವು ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ಅಲ್ಲಿಂದ ನೀವು ಪಾರ್ಕಿಂಗಿಂದ ಸೇರಿಕೊಂಡು ಹೊರಗಡೆ ಹೋಗೋ ತನಕ ಏನೇನು ಮಾಡಬೇಕು, ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕಂತ ಹೇಳಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ನಮ್ಮದು ಹಿಂದಿನ ವಿಡಿಯೋ ನೋಡಿದ್ದಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸುನೀಲು ಕೆನಡಾದಿಂದ ಅಮೇರಿಕಕ್ಕೆ ಹೋಗಿದ್ರು. ಈಗ ಅಮೇರಿಕಾದಿಂದ ವಾಪಸ್ಸು ಕೆನಡಾಗೆ ಬರ್ತಾ ಇದ್ದಾರೆ. ಈಗ ಏರ್ಪೋರ್ಟಿಗೆ ಬಂದಿದ್ದಾರೆ ಅವರು. ರೆಂಟಲ್ ಕಾರೆಲ್ಲ ಡ್ರಾಪ್ ಮಾಡಿಬಿಟ್ಟು. ಇದು ಡೆಟ್ರಾಯ್ಟ್ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು, ಇದು ಮಿಶಿಗನ್ ಸ್ಟೇಟಲ್ಲಿರೋದು ಅಮೇರಿಕಾದಲ್ಲಿ. ಈಗ ಇಲ್ಲಿಂದ ಮಾಂಟ್ರಿಯಲ್ ಏರ್ಪೋರ್ಟಿಗೆ ಫ್ಲೈಟ್ ತಗೊಳ್ತಾರೆ. ಯೂಶ್ವಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ಎಲ್ಲರಿಗೂ ಇರೋದು ಒಂದೇ ಪ್ರಶ್ನೆ, ಏರ್ಪೋರ್ಟ್ ಇಳಿದ ಮೇಲೆ ಎಲ್ಲಿ ಹೋಗಬೇಕು ಅಂತ. ಈಗ ನಾವು ಇಷ್ಟೆಲ್ಲ ಸಲ ಟ್ರಾವೆಲ್ ಮಾಡಿದ್ದೀವಿ, ಸೊ ನಮ್ಗೆ ಗೊತ್ತಿರತ್ತೆ. ಬಟ್ ಬಹಳಷ್ಟು ಜನ ಫಸ್ಟ್ ಟೈಮ್ ಫ್ಲೈ ಮಾಡೋರು ಇರ್ತಾರೆ. ಎಷ್ಟೋ ಜನರ ಪೇರೆಂಟ್ಸು ಬರ್ತಾ ಇರ್ತಾರೆ ಫಸ್ಟ್ ಟೈಮ್. ಆವಾಗ ಎಲ್ಲರಿಗೂ ಅದೇ ಇರುತ್ತೆ, ಈಗ ಫ್ಲೈಟ್ ತನಕ ಅಂತೂ ಹೆಂಗೂ ಹೋಗ್ಬಿಡ್ತೀವಿ, ಫ್ಲೈಟ್ ಹಿಡಿದ ಮೇಲೆ ಯಾವ ಕಡೆ ಹೋಗೋದು, ಎಲ್ಲಿ ಹೋಗೋದು ಅಂತ ಒಂದು ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತೀವಿ. ಈಗ ನಮ್ಗೆ ಗೊತ್ತಿರತ್ತೆ, ಆದ್ರೆ ಸಪೋಸ್ ನಮ್ಮ ಪೇರೆಂಟ್ಸ್ ಬರ್ತಾ ಇದಾರೆ ಅಂದರೆ ಆವಾಗ ನಾವು ಅವರಿಗೆ ಹೆಂಗೆ ಹೇಳೋದು, ಎಲ್ಲಿ ಹೋಗೋದು, ಹಿಂಗೆ ಅಂತ ಹೇಳ್ಬಿಟ್ಟು ಅಸಿಸ್ಟೆನ್ಸಿಗೆ ಕಾಲ್ ಮಾಡ್ತೀವಿ, ಇಲ್ಲಾಂದರೆ ವಿಡಿಯೋಸ್ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಆ ಟೈಮಿಗೆ ನಾವು ನಮ್ಮ ಅಪ್ಪ ಅಮ್ಮ ಬಂದವಾಗೆ ನಾವು ಅವ್ರಿಗೆ ಒಂದು ಕರೆಕ್ಟಾಗಿ ಏರ್ಪೋರ್ಟ್ ಇಳಿದ ಮೇಲೆ ಹೊರಗಡೆ ಹೋಗೋ ತನಕ ಏನಾದರೂ ಒಂದು ವಿಡಿಯೋ ತೋರಿಸ್ಬೇಕು ಅವ್ರಿಗೆ ಕರೆಕ್ಟಾಗಿ ಅಂತ ಹುಡುಕಿದ್ವಿ ಬಹಳಷ್ಟು ಯೂಟ್ಯೂಬಲ್ಲಿ. ಬಟ್ ನಮ್ಗೆ ಕರೆಕ್ಟಾಗಿ ಆ ಥರದ್ದು ಯಾವುದೂ ವಿಡಿಯೋಸ್ ಸಿಗಲಿಲ್ಲ. ಸೊ ಅಂದ್ಕೊಂಡ್ವಿ ಇದು ಬೆಸ್ಟ್ ಟೈಮ್ ನಮಗೆ ಇದು ಒಂದು ವಿಡಿಯೋ ಮಾಡೋಕ್ಕೆ. ಏರ್ಪೋರ್ಟಿಂದ ಇಳಿದ ತಕ್ಷಣ ಎಲ್ಲಿ ಹೋಗಬೇಕು, ಸೊ ಎಲ್ಲ ಕಡೆ ಈ ರೀತಿ ಸೈನ್ಸ್ ಇದ್ದೇ ಇರುತ್ತೆ. ಸೊ ಅಷ್ಟೇ ನಾವು ನೋಡ್ಕೊಳ್ತಾ ಹೋಗಬೇಕು, ಯಾವ ಕಡೆ ನಾವು ಹೋಗಬೇಕು, ಆ್ಯರೋ ಮಾರ್ಕು ಫಾಲೋ ಮಾಡಬೇಕು. ಸೊ ಇಳಿದ ತಕ್ಷಣ ನಾವು ಫಸ್ಟ್ ಹೋಗಬೇಕಾಗಿರೋದು ಎಲ್ಲಿ, ನಾವು ಕಸ್ಟಮ್ಸು ಮತ್ತು ಇಮಿಗ್ರೇಷನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಅಲ್ಲೆಲ್ಲ ಮಷಿನ್ಗಳು ಕಾಣ್ತಾ ಇದೆ ನೋಡಿ, ಅದಕ್ಕೆ ಕಿಯಾಸ್ಕ್ ಅಂತ ಹೇಳ್ತಾರೆ. ಸೊ ಅದನ್ನು ಪ್ರೊಸೀಜರ್ ಮಾಡ್ಕೊಳ್ಬೇಕಂದ್ರೆ ಇಲ್ಲೇ ಬಾರ್ಡರ್ ಸರ್ವಿಸಸ್ ಅಂತ ಬೋರ್ಡ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ನಾವು ಕೆಳಗಡೆ ಹೋಗಬೇಕು. ಅಲ್ಲಿ ಹೋದ್ಮೇಲೆ ಆ ಮಷಿನ್ ಇರುತ್ತಲ್ಲ, ಕಿಯಾಸ್ಕ್ ಅಂತ ಏನಿರುತ್ತಲ್ಲ, ಅದ್ರ ಒಳಗೆ ನಾವು ನಮ್ಮದು ಡೀಟೇಲ್ಸನ್ನು ಹಾಕಬೇಕು. ಅದನ್ನು ಹಾಕೋದು ಹೆಂಗಪ್ಪ ಅಂದರೆ, ನಾವು ಅಲ್ಲಿ ಪಾಸ್ಪೋರ್ಟನ್ನು ಸ್ಕ್ಯಾನ್ ಮಾಡಬೇಕು. ನಮ್ಮದು ಲ್ಯಾಂಗ್ವೇಜ್, ನಮ್ಗೆ ಯಾವ ಪ್ರಿಫರ್ಡ್ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು ನಮ್ಮ ಫೋಟೋನು ಡೀಟೇಲ್ಸ್ ಹಾಕೊಳುತ್ತೆ. ಆಮೇಲೆ ಒಂದು ಡಿಕ್ಲರೇಷನ್ ಫಾರ್ಮ್ ಕೊಡುತ್ತೆ. ಇದನ್ನು ತೊಗೊಂಡ್ಬಿಟ್ಟು ನಾವು ಇಮಿಗ್ರೇಷನ್ ಆಫೀಸರ್ ಇರ್ತಾರಲ್ಲ ಅಲ್ಲಿ ಕೊಡಬೇಕು. ನಿಮ್ಗೆ ಆ ಟೈಮಿಗೆ ಅವರು ಏನೇನು ಕೇಳ್ತಾರೆ, ವೀಸಾ ಕೇಳ್ಬೋದು, ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಅವ್ರು ಕೇಳಿದರೆ ಅವ್ರಿಗೆ ನೀವು ಕೋಆಪ್ರೇಟ್ ಮಾಡಿ ಅದನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ನೀವು ಆ ಫಾರ್ಮನ್ನು ಇಟ್ಕೊಳ್ಬೇಕು. ಆ ಫಾರ್ಮ್ ಇದ್ರೇ ನೀವು ಹೊರಗಡೆ ಹೋಗೋಕ್ಕಾಗೋದು. ಇನ್ ಕೇಸ್ ಫಾರ್ಮ್ ಬರಲಿಲ್ಲ ಅಂದರೆ ಅಲ್ಲಿ ಗೋ ಸಿ ದ ಆಫೀಸರ್ ಅಂತ ಇರುತ್ತೆ. ನಮ್ಮ ಕೇಸಲ್ಲಿ ಬಂದಿರಲಿಲ್ಲ, ಅದಕ್ಕೆ ಸರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಅವರೇ ಈ ಥರ ಒಂದು ಫಾರ್ಮನ್ನು ಕೊಡ್ತಾರೆ. ಈಗ ನಿಮ್ಮದು ಕಸ್ಟಮ್ಸ್ ಕ್ಲಿಯರ್ ಆಯಿತು, ಇಮಿಗ್ರೇಷನ್ನು ಕ್ಲಿಯರ್ ಆಯಿತು. ಈಗ ನೀವು ನಿಮ್ಮದು ಲಾಸ್ಟ್ ಸ್ಟೆಪ್ಪು ಬ್ಯಾಗೇಜ್ ಕ್ಲೇಮಿಗೆ ಹೋಗಬೇಕು, ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಸೊ ಬ್ಯಾಗೇಜ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ನೀವು ಮತ್ತೆ ಸೈನ್ಸನ್ನು ಫಾಲೋ ಮಾಡ್ಕೋಬೇಕು. ಬ್ಯಾಗೇಜ್ ಅಂತ ಹೇಳಿ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಇಲ್ಲಿ ಸ್ಕ್ರೀನ್ಸ್ ಇರುತ್ತೆ, ಆ ಸ್ಕ್ರೀನಲ್ಲಿ ನಿಮ್ಮ ಫ್ಲೈಟ್ ನಂಬರು, ಫ್ಲೈಟ್ ಡೀಟೇಲ್ಸ್ ಬರ್ತಾ ಇರುತ್ತೆ. ನಿಮ್ಮ ಫ್ಲೈಟಲ್ಲಿರೋ ಬ್ಯಾಗ್ಸ್ ಎಲ್ಲ ಯಾವ ಬೆಲ್ಟಿಗೆ ಬರುತ್ತೆ ಅಂತ ಹೇಳಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಬೆಲ್ಟ್ಸ್ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ, 1, 2, 3, 4 ಅಂತ ಎಲ್ಲ ನಂಬರ್ಸ್ ಇರುತ್ತೆ. ಅಲ್ಲಿ ಯಾವ ಬೆಲ್ಟಿಗೆ ನಿಮ್ಮದು ಬ್ಯಾಗ್ಸ್ ಬರುತ್ತೆ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ, ಆ ಬೆಲ್ಟಿಗೆ ಹೋಗಿ ನಿಂತುಬಿಟ್ರೆ ಆಯಿತು. ಫಾರ್ ಎಕ್ಸಾಂಪಲು ನಿಮ್ಮ ಫ್ಲೈಟಿಂದು ಬ್ಯಾಗ್ಸ್ ಎಲ್ಲ 4th ಬೆಲ್ಟಿಗೆ ಬರುತ್ತೆ ಅಂತ ಡಿಸ್ಪ್ಲೇ ಆಗ್ತಾ ಇದ್ರೆ ನೀವು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಿಮ್ಮದು ಬ್ಯಾಗು ನಿಮ್ಗಿಲ್ಲಿ ಸಿಗುತ್ತೆ. ಇನ್ ಕೇಸ್ ನೀವು ಒಂದು ಸ್ವಲ್ಪ ಹೊತ್ತು ನಿಂತು ನಿಮ್ಗೆ ಬ್ಯಾಗ್ ನಿಮ್ದು ಬರಲಿಲ್ಲ ಅಂದರೆ ಇಲ್ಲಿ ಬ್ಯಾಗೇಜ್ ಕ್ಲೇಮ್ ಅಂತ ಬಂದಿದೆ ನೋಡಿ,
ಅಲ್ಲಿ ಹೋಗಬೇಕು. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಬರಲಿಲ್ಲ ಅಂತ ಹೇಳಿ ನಿಮ್ಮ ಬ್ಯಾಗ್ ಡೀಟೇಲ್ಸ್ ಕೊಟ್ಟರೆ ಅವ್ರು ನಿಮ್ಮದು ಟ್ರ್ಯಾಕ್ ಮಾಡಿ ನಿಮ್ಮ ಬ್ಯಾಗಿನ ಸ್ಟೇಟಸ್ ಹೇಳ್ತಾರೆ. ಅದೆಲ್ಲ ನೀವು ಬ್ಯಾಗ್ ಕಲೆಕ್ಟ್ ಮಾಡಾದ್ಮೇಲೆ ಈಗ ನೀವು ಹೊರಗಡೆ ಹೋಗಬೇಕು. ಈಗ ಏನು ಹೊರಗಡೆ ಹೋಗ್ತಾ ಇದ್ದೀರಲ್ಲ, ಆವಾಗಲೇ ಒಂದು ಯೆಲ್ಲೋ ಫಾರ್ಮ್ ಇತ್ತು ನೋಡಿ ನಿಮಗೆ ಕಸ್ಟಮ್ಸದ್ದು, ಅದನ್ನು ನೀವು ಇಲ್ಲಿ ಆಫೀಸರ್ ನಿಂತಿರ್ತಾರೆ ಅವ್ರಿಗೆ ಕೊಡಬೇಕು. ಸೊ ಇಲ್ಲಿ ಕೊಟ್ಟ ಮೇಲೆ ಇಲ್ಲಿಗೆ ನಿಮ್ಮದು ಏರ್ಪೋರ್ಟಿಂದ ಏನೆಲ್ಲ ಫಾರ್ಮ್ಯಾಲಿಟೀಸ್ ಇತ್ತಲ್ಲ ಅದೆಲ್ಲ ಇಲ್ಲಿಗೆ ಮುಗೀತು. ಸೊ ಇಲ್ಲಿಂದ ನೀವು ಈಗ ಹೊರಗಡೆ ಹೋಗಬೇಕು, ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಬೇಕು. ಟ್ರಾನ್ಸ್ಪೋರ್ಟೇಷನ್ ಅಂದರೆ ನೀವು ಅಲ್ಲಿಂದ ಮನೆಗೆ ಹೋಗೋಕ್ಕೆ ಯಾವುದು ಸೋರ್ಸ್ ಯೂಸ್ ಮಾಡ್ಕೊಳ್ತೀರಾ. ನಿಮ್ಮದು ಪಾರ್ಕಿಂಗಲ್ಲಿ ಕಾರ್ ಇತ್ತಂದರೆ ನೀವು ಪಾರ್ಕಿಂಗಿಗೆ ಹೋಗ್ತೀರಾ. ನಿಮ್ಮದು ಸ್ವಂತ ಕಾರ್ ಇರಲಿಲ್ಲ, ನೀವು ಟ್ಯಾಕ್ಸಿ ಬುಕ್ ಮಾಡಿದಾರ ಅಂದ್ರೆ ಅಲ್ಲಿಗೂ ಸೈನ್ ಇರುತ್ತೆ. ಇಲ್ಲ ನೀವು ಊಬರ್ ಬುಕ್ ಮಾಡ್ಕೊಳ್ತೀರಾ ಅಂದರೆ ಅದ್ರ ಆಫೀಸಿಗೆ ಹೋಗ್ಬೋದು. ಎಲ್ಲಾರು ಬಸ್ ತೊಗೊಳ್ತೀರಾ ಅಂದರೆ ಅದ್ರ ಪಾರ್ಕಿಂಗ್ ಎಲ್ಲಿದೆ ಎಲ್ಲ ಕಡೆ ಸೈನ್ಸ್ ಇರುತ್ತೆ. ಸೊ ಈಗ ನಮ್ಮ ಕಾರ್ ಇರೋದು ಪಾರ್ಕಿಂಗ್ ಲಾಟಲ್ಲಿ, ಸೊ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ಇತ್ತಲ್ಲ. ಸೊ ಈಗ ನಾವು ಅಲ್ಲಿ ಹೋಗಬೇಕು ಪಾರ್ಕಿಂಗಿಗೆ. ಸೊ ಪಾರ್ಕಿಂಗಿಗೆ ಹೋಗೋದು ಹೆಂಗಂತ ಹೇಳಿಬಿಟ್ಟು ಅಲ್ಲೂ ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಇರುತ್ತೆ. ಸೊ ಇಲ್ಲಿ PO, P1, P2, P3 ಅಂತ ಎಲ್ಲ ಇದೆ ನೋಡಿ. ಸೊ ಈಗ ನಮ್ಮ ಕಾರ್ ಇರೋದು P2 ಲೆವೆಲಲ್ಲಿ. ಸೊ ನಾವೀಗ ಅಲ್ಲಿ ಹೋಗಬೇಕು. ಅವ್ರು ಹತ್ಕೊಂಡು ಇಲ್ಲಿ ಬಂದ ಮೇಲೆ ಇಲ್ಲಿ P2 ಪಾರ್ಕಿಂಗ್ ಹೋಗೋಕ್ಕೆ ಇಲ್ಲಿ ಹೋಗ್ರಿ ಅಂತ ತೋರಿಸ್ತಾ ಇದೆ. ಸೊ ಈಗ P2 ಪಾರ್ಕಿಂಗಿಗೆ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲೆಲ್ಲ ಹೊರಗಡೆ ಇದೆಲ್ಲ ಕಾಣಿಸ್ತಾ ಇದೆ. ಸೊ ಇದು ಏನು ಪಾರ್ಕಿಂಗ್ ಇತ್ತಲ್ಲ, ಈ ಪಾರ್ಕಿಂಗು ಓಪನ್ ಪಾರ್ಕಿಂಗ್ ಇತ್ತು. ಹಾಗಾಗಿ ನಾವು ಕಾರು ಇಲ್ಲಿ ಇಡಲಿಲ್ಲ, ಯಾಕಂದರೆ ಮಳೆನೂ ಎಲ್ಲ ಬರ್ತಾ ಇತ್ತು. ಸೊ P2 ಪಾರ್ಕಿಂಗ್ ಏನಿತ್ತಲ್ಲ ಅದು ಕ್ಲೋಸ್ಡ್ ಪಾರ್ಕಿಂಗ್ ಇತ್ತು. ಸೊ ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಈಗ ನಾವು P2 ಪಾರ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ P2 ಪಾರ್ಕಿಂಗ್. ಮತ್ತು ನೀವು ಯಾವಾಗೂ ಏರ್ಪೋರ್ಟಲ್ಲಿ ಪಾರ್ಕಿಂಗ್ ಮಾಡ್ತಿರಲ್ಲ, ಅವಾಗ ಒಂದು ಟಿಪ್ ಏನಂತಂದರೆ, ನೀವು ಎಲ್ಲಿ ಪಾರ್ಕ್ ಮಾಡಿರ್ತೀರ ಅಲ್ಲಿದು ಗುರ್ತು, ಲೈಕ್ ಈ ಥರ P2 ಇಲ್ಲ ಯಾವ ಆಲ್ಫಾಬೆಟ್ಟಲ್ಲಿ ಇಟ್ಟಿರ್ತೀರ ಅದ್ರದ್ದೊಂದು ಫೋಟೋ ತೆಕ್ಕೊಂಡು ಇಟ್ಕೊಳ್ಳಿ, ಸೊ ದ್ಯಾಟ್ ನೀವು ಮರೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೆನಪಿಟ್ಕೊಂಡು ಬಂದುಬಿಟ್ರೆ ನೀವು ಎಲ್ಲಿ ಪಾರ್ಕ್ ಮಾಡಿದ್ದೀರಾ ನಿಮಗೆ ಈಸಿಲಿ ಸಿಕ್ಬಿಡತ್ತೆ, ಹುಡ್ಕೋದು ಜಾಸ್ತಿ ಕಷ್ಟ ಇರಲ್ಲ. ಸೊ ನಮ್ಮ ಗಾಡಿಯಲ್ಲಿತ್ತಂತ ನಮ್ಗೆ ಗೊತ್ತಿತ್ತು. ಸೊ ಈಸಿಲಿ ನಮಗೆ ನಮ್ಮ ಕಾರು ಸಿಕ್ಬಿಡ್ತು. ಸೊ ಕಾರ್ ಸಿಕ್ಕಿದ್ಮೇಲೆ ಈಗ ಕಾರಲ್ಲಿ ಎಂಟ್ರಿ ಹೊಡೆದ್ಬಿಟ್ಟು ಮೇಜರ್ ಸೆಟ್ಟಿಂಗ್ಸ್ ಎಲ್ಲ ಏನು ಹೀಟ್ರೆಲ್ಲ ಆನ್ ಮಾಡೋದು ಎಲ್ಲ ಮಾಡಿಕೊಂಡು ಈಗ ಕಾರಲ್ಲಿ ಕೂತ್ಕೊಂಡು ಹೊರಗಡೆ ಹೋಗಬೇಕು. ಈಗ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅಂತ ಹೇಳ್ಬಿಡ್ತೀನಿ, ಅವತ್ತು ಒಳಗೆ ಎಂಟ್ರಿ ಆಗಬೇಕಾದ್ರೆ ಒಂದು ಕಾರ್ಡ್ ಇರುತ್ತೆ, ಪಾರ್ಕಿಂಗ್ ಕಾರ್ಡು. ಸೊ ಆ ಕಾರ್ಡಲ್ಲಿ ನಾವು ಎಂಟ್ರಿ ಆಗಿದ್ದು ಟೈಮು ಆಮೇಲೆ ಡೇಟು ರಿಜಿಸ್ಟರ್ ಆಗಿರುತ್ತೆ. ಸೊ ಈ ಕಾರ್ಡ್ ಏನಿರುತ್ತಲ್ಲ, ಈ ಕಾರ್ಡನ್ನು ನೀವು ಡ್ಯಾಶ್ ಬೋರ್ಡ್ ಮೇಲೆ ಇಟ್ಟು ಹೋಗಬೇಕಾಗಿರತ್ತೆ ಪಾರ್ಕಿಂಗ್ ಮಾಡಿ. ಈ ಕಾರ್ಡಿನ ಕೆಲಸ ಈಗಿರುತ್ತೆ ಇಲ್ಲಿ. ಸೊ ನೀವು ಪಾರ್ಕಿಂಗಿಂದ ಈಗ ಏನು ಎಕ್ಸಿಟ್ ಆಗ್ತಿದ್ದೀರಲ್ಲ, ಈಗ ಹೊರಗಡೆ ಹೋಗ್ತಾ ಇರೋದು P2 ಪಾರ್ಕಿಂಗಿಂದ ಈಗ ಹೊರಗಡೆ ಹೋಗ್ತಾ ಇರೋದು. ಇಲ್ಲೆಲ್ಲ ಕಡೆ ಸೈನ್ ಬೋರ್ಡ್ಸ್ ಇರುತ್ತೆ, ಅದ್ರ ಪ್ರಕಾರ ನೀವು ಹೋದ್ರೆ ಅದೇ ಗೈಡ್ ಮಾಡ್ತಾ ಇರತ್ತೆ. ನೀವು ಅದ್ರ ತಕ್ಕಂಗೆ ಹೋದ್ರೆ ನೀವು ಹೊರಗೆ ಎಕ್ಸಿಟ್ಗೆ ಆರಾಮಾಗಿ ಹೋಗ್ಬಿಡ್ತೀರಾ, ಏನು ತೊಂದರೆ ಇಲ್ದಂಗೆ. ನೋಡಿ ಎಲ್ಲ ಕಡೆ ಬರ್ತಿದ್ದಾರೆ ಎಕ್ಸಿಟ್ ಅಂತ ಹೇಳ್ಬಿಟ್ಟು. ಫ್ರೆಂಚಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ನಾನು ಇಷ್ಟೆಲ್ಲ ಇವತ್ತಿಂದ ಇನ್ಫಾರ್ಮೇಷನ್ ಕೊಡ್ತಾ ಇರೋದು, ಇದು ಮಾಂಟ್ರಿಯಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದು. ಇದು ಕ್ಯೂಬೆಕ್ಕಲ್ಲಿರೋದು, ಕೆನಡಾದಲ್ಲಿ. ಯೂಶ್ವಲಿ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಇದೇ ರೀತಿಯೇ ಇರುತ್ತೆ. ಆಮೇಲೆ ಯಾವ ಏರ್ಪೋರ್ಟ್ ಆದ್ರೂ ಈಗ ಇದೇ ಪ್ರೊಸೀಜರೆಲ್ಲ ಇದೇ ರೀತಿಯೇ ಇರುತ್ತೆ. ಎಲ್ಲೆಲ್ಲಿ ಸ್ಟಾಪ್ ಅಂತ ಸಿಗ್ನಲ್ ಇರುತ್ತೆ ಅಲ್ಲೆಲ್ಲ ಸ್ಟಾಪ್ ಮಾಡಲೇಬೇಕು. ಆಮೇಲೆ ಪೆಡೆಸ್ಟ್ರಿಯನ್ ಇದ್ದರೆ ಅವರಿಗೂ ಚೆಕ್ ಮಾಡಲೇಬೇಕು. ಇಲ್ಲಿ ಅಸಿಸ್ಟೆನ್ಸಿಗೆ ಹೆಲ್ಪ್ ಬೇಕಾದರೆ ಆ ಕಡೆ ಹೋಗ್ಬೋದು. ಇನ್ ಕೇಸ್ ನಿಮ್ಮದು ಏನಾದರೂ ವರ್ಕ್ ಆಗಲಿಲ್ಲ ಅಂತ ಅಂದರೆ ಅಲ್ಲಿ ಹೋಗ್ಬೋದು. ಎಲ್ಲ ಕ್ಲಿಯರ್ ಇತ್ತಂದರೆ ನೀವು ಮುಂದೆ ಹೋಗ್ತಾ ಇರಬೇಕು. ಸೊ ಮುಂದೆ ಹೋಗಬೇಕಾದ್ರೆ ಇಲ್ಲಿ ಬಂತು ನೋಡಿ, ಇಲ್ಲಿ ಗೇಟ್ ಕಾಣಿಸ್ತಾ ಇರುತ್ತೆ. ಇದು ಗೇಟು ಕ್ಲೋಸ್ಡ್ ಇರುತ್ತೆ. ನಿಮ್ಮ ಹತ್ರ ಈಗ ಅದೇನು ವೈಟ್ ಕಲರ್ ಕಾರ್ಡ್ ಇತ್ತಲ್ಲ, ಆ ಕಾರ್ಡನ್ನು ನೀವು ತೊಗೊಂಡ್ಬಿಟ್ಟು ಇಲ್ಲಿ ಹಾಕಬೇಕು. ಈ ಕಾರ್ಡ್ ತೊಗೊಂಡ್ಬಿಟ್ಟು ಈ ಕಾರ್ಡನ್ನು ನೀವು ಇಲ್ಲಿ ಇನ್ಸರ್ಟ್ ಮಾಡಿದ್ಮೇಲೆ ಅದು ನೀವು ಬಂದವಾಗ ಏನು ನಿಮ್ಮದು ಟೈಮು ಮತ್ತು ಡೇಟ್ ಎಂಟ್ರಿ ಆಗಿರುತ್ತಲ್ಲ, ಈಗ ಎಕ್ಸಿಟದ್ದು ಟೈಮು ಮತ್ತು ಡೇಟ್ ತೊಗೊಳತ್ತೆ. ಅದು ನಂಬರ್ ಆಫ್ ಅವರ್ಸನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ನಾವು 3 ದಿವಸ ಆಗುತ್ತೆ ಅಂತ ಅಂದಿದ್ವಿ ಅಲ್ಲ, ಅದು 3 ದಿವಸ ಅಲ್ಲ, ಅದು ಟೈಮ್ ತೊಗೊಳತ್ತೆ ನಿಮ್ಮದು ಡ್ಯೂರೇಷನ್. ಆಮೇಲೆ ನೀವು ನಿಮ್ದು ಇಲ್ಲಿ ಕಾರ್ಡ್ ಇನ್ಸರ್ಟ್ ಮಾಡಬೇಕು. ಅದರ ತಕ್ಕಂಗೆ ನಿಮಗೆ ಎಷ್ಟು ಚಾರ್ಜಸ್ ಆಗಿರುತ್ತಲ್ಲ ಅದು ಅಮೌಂಟನ್ನು ಡಿಡಕ್ಟ್ ಮಾಡಿಬಿಟ್ಟು
ನಿಮಗೆ ಅದು ನಿಮ್ಮ ಕಾರ್ಡು ವಾಪಸ್ ಬರುತ್ತೆ. ನಮ್ಮ ಕಾರು ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿತ್ತು. 24ನೇ ತಾರೀಕಿಗೆ 1:30 ಸುಮಾರು ಕಾರ್ ಎಂಟ್ರಿ ಆಗಿತ್ತು. ಹೊರಗೆ ಬಂದಿದ್ದು 26ನೇ ತಾರೀಕಿಗೆ 12:45. ಸೊ ಅಲ್ಲಿ ತನಕ ಅದೇನು ಅವರ್ಸ್ ಇತ್ತಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮಗೆ $74 ಪಾರ್ಕಿಂಗದ್ದು ಬಿತ್ತು. ಮತ್ತು ಟ್ಯಾಕ್ಸು $9 to $10 ತನಕ ಟ್ಯಾಕ್ಸ್ ಬಿತ್ತು. ಟೋಟಲು $84 ಆಯಿತು. ಸೊ ಇಲ್ಲಿವರೆಗೂ ನಾನು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಮತ್ತೆ ಏನಾದರೂ ನಿಮ್ಗೆ ಅದರಲ್ಲಿ ಸ್ವಲ್ಪ ಡೌಟ್ ಇದ್ದರೆ ನೀವು ಮತ್ತೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನಲ್ ವಿಡಿಯೋಸ್ ಬೇಕಿದ್ರೆ, ಯಾವ ಟಾಪಿಕ್ ಮೇಲೆ ಬೇಕಿದ್ರೆ, ಇಲ್ಲ ಫಸ್ಟ್ ಟೈಮ್ ನೀವು ಫ್ಲೈಟ್ ತೊಗೊಳ್ತಾ ಇದ್ರೆ, ಸೊ ಆ ಥರದ್ದು ಯಾವ್ದಾದ್ರು ವಿಡಿಯೋ ಮಾಡಬೇಕಂದ್ರೆ ಪ್ಲೀಸ್ ನೀವು ನಮ್ಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಡೀಟೇಲ್ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಕಂಟೆಂಟ್ ಮಾಡೋಕ್ಕೆ ಮೋಟಿವೇಶನ್ ಸಿಗತ್ತೆ. ಮತ್ತು ಭಾಳಷ್ಟು ಕಂಟೆಂಟ್ಸ್ ನನ್ನ ಹತ್ರ ಇದೆ. ಲೈಕ್ ಇಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಿ ಶಾಪಿಂಗ್ ಇರ್ಬೋದು, ಇಂಡಿಯನ್ ಗ್ರಾಸರೀಸ್ ಬಗ್ಗೆ ಇರ್ಬೋದು, ಭಾಳಷ್ಟು ಕಂಟೆಂಟ್ಸ್ ನನ್ನ ಹತ್ರ ಇದೆ. ಸೊ ನಾನು ಅದೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೇನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ನೀವು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನೀವು ಪೇಷನ್ಸಿಂದ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್.